शांति वो करोति शांति वो करोति ಆ ಮನೆಯಲ್ಲಿ ಬಂದು ಬರ್ತ ಮಾಡ್ಕೊಂಡ್ವಿ ಎಲ್ಲ ಸಕ್ಸಸ್ ನೋಡ್ರಿ ವಿಡಿಯೋ ಹಾಕ್ಬೇಡ್ರಿ ನವಣೆ ಹಾಕ್ಬೇಡ್ರಿ ಆ ದಿವಸ ಆಶೀರ್ವಾದ ಕಾಯಿ ಉಳಿಕಿದ್ದು 9 ದಿವಸ ಜೋಳ ಕಡ್ಲಿ ಅಲಸಂದಿ ಹೆಸರು ಗೋಧಿ ಅಲ್ಲಾಗೊಂದು 4% ಹುಗಿಬೇಕು ಎರಡು ವರ್ಷಗಳ ಮದುವೆ ಆದರೂ ಮಕ್ಕಳ ಭಾಗ್ಯ ಆಗಿಲ್ಲ. ಎಲ್ಲ ಕಡೆ ಎಲ್ಲಿ ಹೋಗ್ತಾರೆ ಎಲ್ಲಿ ಕೇಳ್ತಾರೆ ಎಲ್ಲರೂ ಹಾಕೊಂಡು ಕೇಳಿ ಬಂದಾರಪ್ಪ ಕಡೆ ಮೆಟ್ಲ ವಿಷಯ ನಿಮ್ದು ಈಗ ಹಾಕವಂತೇಳಿ ನಾ ಹೇಳಿನಪ್ಪ ಇದ್ರೆ ಹಾಕವಂತೇಳಿ ಕಂದಾಗ್ತದೆ ಊರಿಗೆ ಹೋಗಲಿ ಅದು ಆಗಲಿಲ್ಲ ಅಂದ್ರೆ ನಾ ಸುಳ್ಳು ಮೈನ ಕಾಡ್ಕೊಂಡ ಇವರಿಗೆ ಒಬ್ಬರಿಗೆ ಅಲ್ಲಪ್ಪ ಇವರು ಮನೆತನದ ಒಳಗೆ ಮಕ್ಕಳನ್ನು ಸಂತಾನ ಅಂಶನ ಕಡಿಮೆ ಗೊತ್ತಾಯ್ತಲ್ಲ ಅದನ್ನ ಇವರು ಮತ್ತೊಂದು ಇವ್ರದ್ದು ಏನು ಕನ್ಫ್ಯೂಸ್ ಮಾಡ್ಕೊಂಡ್ರ ಮನೆದೇವರು ಹಾಜೇ ಬಂದೇ ನಮಾಜ್ ರಾಜವಂಶ ಕಾಜೆ ಬಂದೇ ನಮಾಜ್ ಅವರ ಬಡ್ಡಿ ಉರ್ವಿ ದೇವರು ಇವರ ನಡುವಣಿಕೆ ರಾಜಭಕ್ಷನ್ ಹೌದನ್ನ ಇದು ಪ್ರಶ್ನೆ ಹೌದನ್ರಿ ಪ್ರಶ್ನೆ ಅದೇ ಕರೆಕ್ಟ್ ಅದೇನ್ರಿ ಮತ್ತ ಅವ ಮನಿದೇವ್ರು ಆದವ ಅವ ಯಾಕೆ ಗಪ್ಪನ ಕುಂದಿರ್ತಾನ ಅವ ಯಾಕೆ ಇವ್ರಿಗೆ ದೀಪ ಕೊಡ್ತಾನ ಹೌದ್ರಿ ಬರ್ತೇನೆ ಇಲ್ಲ ಒಳ್ಳೇದು ಆ ಹೆಣ್ಣು ಮಗಳಿಗೆ ಪ್ರಕೃತಿ ಒಳಗ ಮಲಮೂತ್ರಗಳು ಸುದ್ದಿಲ್ಲ ಯಾವ ದೇವ್ರಿಗೆ ನಡ್ಕೊಂಡ್ರ ಅದೇ ಮೊದಲು ಅದು ಶುದ್ಧ ಆಗ್ಬೇಕು ಗಂಡಂದು ಒಂಥರ ಐತಿ ಹೆಂಚಿದ್ ಒಂಥರ ಇವ ಇಷ್ಟೊತ್ತನ ಚೆಕ್ ಮಾಡಿ ನಿಮ್ಗೆ ಹೇಳಿದ್ ನಾನು ಇಲ್ಪ ಕಾಜೆ ಬಂದೇ ನಮಾಜ್ ವರ್ಷದಾಗ 5 ಸಲ ಹತ್ಬೇಕು ನಿಮ್ಮ ಮನೆದೇವ್ರು ಆಮೇಲೆ ನಾಳೆ ಕತ್ತಲ ರಾತ್ರಿ ದಿವಸ ಹೆಬ್ಬಳ್ಳಿಗೆ ದರ್ಗಾಕ್ಕೆ ಬಂದು ವಸ್ತಿ ಮಾಡು ಎಲ್ಲಿ ಹೆಬ್ಬಳ್ಳಿ ಬರ್ಬೇಕ್ರಿ ಮೊಹರಂ ಆಗಿಂದ ನಾವು ನಿನಗೆ ತಪ್ಪದ ವರ್ಷಕ್ಕೆ 5 ಸಲ ಹತ್ತೀವಪ್ಪ ಇದಮಾಸಿ ನಮಗೆ ಸಂತಾನ ಭಾಗ್ಯ ನೀಡು ಮೊಹರಂ ಆಗಿಂದ ಮೊನ್ನೆ ಅಮಾಸಿ ಏನು ಬರ್ತಾ ಅಮಾಸಿದಿಂದ ನಾವು ನಿನ್ನ ನಡ್ಕೊಂತೀವಿ ಅಂತೇಳಿ ನಿಮ್ಮ ಮನೆದೇವ್ರ ಹೆಸರು ಹೇಳಿ ಬೂದಿ ಹಚ್ಕೋಬೇಕು ಬೂದಿ ಕುಡಿಬೇಕು ಆಮೇಲೆ ಕತ್ತರಾತ್ರಿ ದಿವಸ ಮೊಹರಂ ಬರ್ಪ ಬರ್ರಿ ನಾಳೆ ಅಮಾಸಿ ಬಂದ ಹೊಲಕ್ಕ ಮನಿಗೆ ಆಶೀರ್ವಾದ ಕಾಯಿ ಹೋಗ್ಬೇಕ ಮತ್ ನನ್ನ ಆಶೀರ್ವಾದ ಕಾಯಿ ಇದ್ರ ನಾನು ಆಶೀರ್ವಾದ ಮಾಡ
ಏನು ಅದು ಹೇಳ್ಯಾನ ಅದು ಮಲಮೂತ್ರ ಶುದ್ಧ ಆಗ್ಬೇಕಾದ್ರೆ 3 ತಿಂಗಳು ಮಾಡ್ರಿ. ನಿಮ್ಮ ಮನೆದೇವ್ರಿಗೆ ಬೇಡ್ಕೋರಿ. ಕತ್ತರಾತ್ರಿ ದಿವಸ ನಾನು ಊರಿಗೆ ಬರ್ರಿ. ಅಗ್ಗಿ ಹಾದ ಬಂದ ಫಲ ಉಡಿ ತುಂಬ್ತೆ ನಂಬಕ್ಕ ನಾನು ಬೂದಿ ತಿಳ್ಕೊಂಡ್ರಲ್ಲ ಎಲ್ಲ ಆ ಪ್ರಕಾರ ಮಾಡಬೇಕು. ಹೇಳಿ ಮುಂದೆ ಹೇಳಿ ಈ ಕುಕ್ಕನೂರಿನಿಂದ ಗಂಡ ಹಿಂತಿ ಬಂದ ಹೌದು. ಡಬ್ಬಿ ಅಂಗಡಿಯಾಗ ಹೋಟೆಲ್ಪ ಆ ಜಗ್ಗ ಹೋಟೆಲ್ ನಡು ಹೊತ್ನ್ಯಾಗ ವ್ಯವಹಾರ ಆಗೋ ಹೊತ್ನ್ಯಾಗ ಇವರು ಹಂಗ ಉಳ್ದಾರಪ್ಪ. ಹೌದಲ್ರಿ? ಯಾರು ಇವ್ರಿಗೆ ಜನರು ಕಣ್ಣ ಕಂಡಿಲ್ಲ. ಆಗಿಲ್ಲ ಅಂದ್ರೆ ನಾ ಕೇಳ್ಬೇಕಲ್ಲ. ಅದು ಈಗ 10 ರೂಪಾಯಿ ವ್ಯವಹಾರ ಆಗಲ್ಲಂಗ ಬಂದೋಬಸ್ತು ಮಾಡಿಸಿ ಕಟ್ ಮಾಡ್ಯಾರ. ಆ ಅಂಗಡಿಗೆ ಕೌಕಟ್ಟು ಮಾಡಿಸಿ ತಿಳ್ಕೊಂಡ್ರೆ ಅಮಾಸೆ ದಿವಸ ಬಂದು ಅಂಗಡಿಗೆ ಮನೆಗೆ ಆಶೀರ್ವಾದ ಕಾಯುವುದು. ನನ್ನ ಬುದ್ಧಿ ನಂಬಕ್ ಅಂದ್ರ ಮೊದಲಿನಕ್ಕಿಂತನೂ 25% ಹೆಚ್ಚಾಗುವಂಗ ಆಶೀರ್ವಾದ ಮಾಡಿ. ಆದ್ರೆ ದಿನ ನನ್ನ ಹೆಸರಿಗೆ ಪಾಂಡಗಳು ಅದು ಮಾತ್ರ ತಪ್ಪಾಗಲ್ಲ. ದಿವಸ ಫಂಡ್ ಹಾಕ್ಬೇಕು. ಮೊಹರಂ ಕಂಗ್ ಬಂದು ಅಲ್ಲಿ ಬೆಳಿಬೇಕು, ಬಂದು ಮುಟ್ಟಿಸ್ಬೇಕು. ಅಜ್ಜಾರ್ ಏನು ಹೇಳ್ತಾರ ಆ ತರ ಕೇಳ್ಕೊಂಡು ಹೋಗೋಣ, ಮಾಡಿಸುವ. ಮೊದಲು ನಾನು ಮೆಟ್ಲ ಹತ್ರಪ್ಪ ದರ್ಗಾ ಅಲ್ಲೇ ಮಗಂದು ಹೇಳ್ತೀನಿ. ಸಾಮಾನ್ಯ ಕಲ್ಯಾಣ ಕಂಕಣ ಜಗತ್ತ ಮಾಡಿರ್ತಾರೆ. ದರ್ಗಾ ಹತ್ತು ಆಯ್ತು, ನಾಳೆ ಬರ್ರಿ. ಇಷ್ಟು ವಾಕ್ಯಗಳನ್ನು ನಿಮ್ಮ ಪ್ರಶ್ನೆ ನಾನು ಇಲ್ಲೇ ಹೇಳ್ಬಿಟ್ನೆ ಅಂದ್ರೆ ಅಲ್ಲಿ ನನ್ನ ಠಿಕಾಣಿಗೆ ತಳಮಟ್ಟಿಗೆ ಬರುವುದೇ ಇಲ್ಲ. ಏನು ಬೆನ್ನ ಹಚ್ಚಿ ತಾವ ಬರ್ತಾರ. ಭಾರತ ಬೀದ ಆಗಿಬಿಟ್ಟು ಕೊಟ್ರಿ ಕುಂದ್ರಿ. ಹೇಳ್ರಿ. ಈ ಬಾಲ್ಕೋಟೆ ಒಬ್ಬವ 5 ಲಕ್ಷ ಕೊಟ್ಟನಪ್ಪ. ಕೋರ್ಟಿನ್ಯಾಗ ನೌಕರಿ. ಅದು ಮುಂದಿನ ತಿಂಗಳು ಕರೀತಾರೆ. ಹೌದನ್ರಿ? ಅದು ಆಗುತ್ತೋ ಇಲ್ಲ. 5 ಲಕ್ಷ ಕೊಡ್ಬೇಕಾದ್ರೆ ನಾನೇನು ಬಂದು ಕೇಳ್ಬೇಕಿಲ್ಲ. ಅದ ನೋಡ್ರಿ ಅದು ಆಗುತ್ತಂತೂ ಗ್ಯಾರಂಟಿನೂ ನಾ ಹೇಳ್ಬೋದು. ಆಶೀರ್ವಾದ ಮಾಡ್ರಿ. ಹಂಗೆ ಮಾಡ್ತೀನಿ ನೋಡಿ. ಹೌದೇ ನಿಮ್ದು ಆಶೀರ್ವಾದ ಬೇಕಾ? ನಾಳೆ ಮಾಸಿ ದರ್ಗಾ ಹತ್ತಾನ ಇವನ ಯಾವಾಗ ಏಜೆಂಟಿಕ ರೊಕ್ಕ ಮಾಡಿಸ್ತೀನಿ ಅಂತ ಇಸ್ಕೊಂಡಾನ ಅವನ ಮನಸ್ಸು ಬದಲಾಗುವಂಗ ಹೊರಸುವಂಗ ಮಾಡ್ರಿ. ಅದ ಒಂದು ಏನು ಮಾಡಿಕೊಡ್ತಾನ ಮಾಡಿಸ್ಕೊಂಡು ಹೋಗೋದು. ಅಮಾಸಿಗೆ ಬಂದ ಆಶೀರ್ವಾದ ಕಾಯುವ ಇವು ಎಷ್ಟು ಮಾಡ್ರಿ.
ನನ್ನ ಹೆಸರು ರಮೇಶ್ಗೆ ಚಿಕನ್ ಬೆಟ್ಟ ರೀ ಕಟ್ಟ ನನ್ನ ಹೆಸರು ಜಗತ್ತದೊಳಗೆ ಕೆಡುವಂಗಿಲ್ಲ, ಕೆಡುವಂಗ ನಡೆಸ್ಕೋಬಾರ್ದು, ನಡ್ಕೋಬೇಕು. ಅದರ ಇನ್ನೊಂದು ಏನಂತಂದ್ರೆ ರೀ ಒಬ್ಬವನ್ನ ಕಾಡಾಗತ್ತ ಮತ್ತೆ ಮುಂದೆ ಹೋಗ್ಬಾರ್ದು. ಈಗ ಅದಕ್ಕೊಂದು ರಸ್ತ ಕೊಡ್ತಾರ ಅವರು. ಈಗ ನಾ ಏನ್ ಎಣ್ಣೆ ಅದಕ್ಕೊಂದು ಪರಿಹಾರ ಕೊಡ್ತಾನ, ಅದನ್ನ ಕಟ್ ಹೇಳ್ಕೊಂಡು ಅದನ್ನ ಮಾಡಿಸ್ಕೊಂಡು ಹೋಗು. ಏನು ಮಾಡಿ ಅದನ್ನ ಕಾಯಮ ನಿನ್ನ ಸೇಫ್ಟಿ ಒಳಗೆ ಇಟ್ಕೋ. ಯಾವ ಏನು ಇದರಾದ್ರು ಯಾವ ನಿನ್ನಗೆ ಆಟ ಬಂದ್ರು ಅವ್ರ ಆಟ ನಡೆದಂಗ ನಾ ಆಶೀರ್ವಾದ ಮಾಡ್ತೀನಿ. ಅಷ್ಟು ಮಾಡ್ರಿ. ಅವರು ಅಮಾಶಿ ನೌಕರಿ ಓಟಿನಾಗ ನೌಕರಿ ಆದದ್ದ ಕರೆವಾದ್ರ ಒಂದೇ ಪಗಾರ ಪೇಮೆಂಟ್ ಬಂದು ಇಲ್ಲಿ ಕೂಡಿಗೆ ದರ್ಗಾಕ್ ಬಿಡು. ಅದನ್ನ ಅದನ್ನ ಕೂಡ ಪರಿಹಾರ ಮಾಡಿಸ್ಕೊಂಡ್ರೆ ಮಾತ್ರ ನೌಕರಿ ಆಗತ್ತ. ಒಳಗ ಬೆಸ್ತಾರ ಒಳಗ ಈ ಕಡೆ ಬಂದಿಂದ ಅಜ್ಜ ಕೇಳ್ತಾರ ಹೇಳ್ತಲ್ಲ ವಿಚಾರ ಮಾಡೋಣ ಕುಂದ್ರ ಅಮೇಶ್ ಪೇಟ ಒತ್ತಕ್ಕೆ ಹೋಗ್ಬೇಡ ಕುಂದ್ರ ಮುಂದೆ ಹೇಳ್ರಿ ಹೇಳ್ರಿ. 2 ದಿನ ಮುಕ್ಕು ರೊಕ್ಕದ ಪಾಲ್ ಕೊಟ್ಟು ಇನ್ನೊಂದು ಹೇಳಿ. ಹೇಳ್ರಿ ಇಬ್ಬರು ಅಕ್ಕ ತಂಗಿ ಅದು ಕೈ ಹಿಡಿದು ನೋಡ್ರಿ ಇಬ್ಬರಿಗೆ ಮಾಡಿಸಿದ್ದು, ನೋಡ್ರಿ ಇಬ್ಬರಿಗೆ ಇವರಿಗೆ ಮಾಡಿಸಿದ್ದಲ್ಲ, ಇವ್ರು ಮನಿಗೆ ಮಾಡಿಸಿದ್ದೆ. ಅದನ್ನ ಮನಿಗೆ ನೀವು ಬಂದೋಬಸ್ತ್ ಕೌಪತ್ ಮಾಡ್ಕೊರಿ. ನಿಮ್ಮ ಜಡ್ಡುನು ಹೊಕ್ಕತಿ, ನಿಮ್ಮ ವ್ಯವಹಾರಗಳ ಸುತ್ತನೂ ಆಕ್ಕವು, ಎಲ್ಲ ಕರೆಕ್ಟ್ ಆಕ್ಕವು. ಮೊದಲು ಮನಿ ಬಂದೋಬಸ್ತ್ ಮಾಡಿ ಕಟ್ ಮಾಡಿಸ್ಕೋಬೇಕಲ್ಲ ನಮ್ಮ ಮನೇದು. ಹೌದು. ಆಳೆ ಅಮಾಸಿ ಹಬ್ಬಳಿಗೆ ದರ್ಗಾಕ್ ಹತ್ಬೇಕು, ಆಶೀರ್ವಾದಕ್ಕಾಗಿ ಒಯ್ಬೇಕು, ಕೌಕಟ್ಟು ಮಾಡಿಸ್ಕೋಬೇಕು. ಕಟ್ ಮಾಡಿಸ್ಕೊಡ್ರಿ. ನನ್ನ ಬುದ್ಧಿ ನಂಬಬೇಕು. ಈಗ ಬೆಸ್ತಾರ ಅವು ಮಾತ್ರ ಮಾಡಿಸ್ಕೊಡ್ರಿ. ನಿಮ್ಮ ತಂಗಿ ಏನು ವಕೀಲಿ ಅದ, ಆಕೆ ಸಾಕಷ್ಟು ತಲೆ ಐತಿ, ವಿದ್ಯೆ ಐತಿ, ದುನಿಯಾ ಮಾಡ್ತೀನಿ ಅನ್ನೋ ಹಮ್ಮ ಐತಿ. ಆದ್ರೆ ಮುಂದಕ್ಕೆ ಹೋಗ್ಕೊಡೋದು ಆ ಕೆಲಸ ಆಗ್ಬೋದು. ಹೌದಲ್ಲಮ್ಮ? ಆ ಥರ ಆಗೈತಿ. ಅದಕ್ಕೆ ಪರಿಹಾರ ಮಾಡ್ಕೊಡಿ. ಬಿಟ್ಟದಲ್ಲಿ ಬಿಟ್ಟು ಮಾಡ್ಕೋಬೇಕು ಅದನ್ನ. ನನ್ನ ಮನೇದು ಈಗ ಮಾಡ್ಕೊಂಡು ನಂಬ್ರಿ. ಅದನ್ನೇ ಇದನ್ನೇ ಬೇಕು. ತಗೋರಿ. ನಿಮ್ಮ ಮನೆಯಾಗಿ ಯಾರಿಗೆ ಏನಾದರೂ ಅದರದವ ಈಗ ಒಂದೊಂದು ಶುರು ಹಿಡಿದು ಮೊದಲಾಗ ಕಂಪೌಂಡ್ ಮಾಡಿಸ್ಕೊಡ್ರಿ. ಕಮಂಡ್ ಆ ಮದುವೆದು ನಾಳೆ ಅಮಾಸಿ ದರ್ಗಾದಾಗ ಗದಿಯಾಗಿ ಹೇಳ್ತೀನಿ. ಹೇಳ್ತಾರ ಅದು ಒಂದೇ ಪಾಯಿಂಟ್ ಅಲ್ಲೇ ದರ್ಗಾಕ್ಕೆ ಹೋಗ್ಬೇಕು ನೀವು ಹೆಬ್ಬಳಿಗೆ. ಆಮೇಲೆ ಇಕ್ಕಟ್ಟು ಹೇಳ್ತಾರಮ್ಮ, ಹೇಳ್ತಾರ ನೀವು ಕುಂದ್ರಿ ಕೇಳ್ಕೊಂಡು ಹೋರಿ ಪ್ರಸಾದ್ ತೊಡ್ರೆ ಈಗ ಹೇಳ್ತೀವಿ ಅಜರಿಗೆ ಹೇಳ್ತಾರ ಹೇಳ್ರಿ ಹೇಳ್ರಿ. ಕುದುರಿ ಹಾಂ ಗಂಡ ಹೆಂಡತಿ ನಾವು ಹುಡುಗಿ ಯಾವ ಊರಿಂದ ಬಂದಾರ ಪಾಪ ಜನ ಕಡೆ ನೋಡ್ರಿ ಹೌದಾ? ಹೇಳ್ರಿ ಅದು ಸೊಪ್ಪುಣದೊಳಗೆ ನೋಡ್ರಿ ಆಗತ್ತ. ಹಸಿರು ಪಟಕದವನು ಹೋಗ್ಯಾನ, ನೋಡ್ರಿ ಅದ ಹಸಿರು ಪಟಕದವ ಯಾವ ಬಂದಾನ, ಯಾವ ನನ್ನ ಇವತ್ತಿನ ದಿನ ಕರೆಸ್ಕೊಂಡನ ಅನ್ನೋದು ಅವಾಗಿಲ್ಲ. ಆಯ್ತಾ ನಿನಗೆ ನನಗೆ ಕನ್ಫರ್ಮ್ ಇಲ್ಲ ಅಜ್ಜ, ಒಟ್ಟು ಹಂಗ 3 ನಂಬಿಕೆ ಮ್ಯಾಗ ಬಂದೀನಿ ನಾನು. ಬೆತ್ತ ತಗೊಂಡು ಬಂದೀನಿ. ಎಷ್ಟು ದಿವಸ ಎಷ್ಟು ವರ್ಷ ಹಿಂಗ ಸಾಯ್ತಿಲ್ಲ ನೀನು, ನನ್ನ ದರ್ಗಾಕ್ ಬಾ ಅಂತೇಳಿ ನಿನಗೆ ಏನು ಆಟನೂ ಮಾಡಿನೂ ತೋರ್ಸೀನಿ. ಹೌದಾ ಅದರ ದಾಸ ಐತಾ ಅಂದಿಂದ ಹೋಗಿನ ಅಲ್ಲಿಗೆ ಆದ್ರೆ ಹಚ್ಚಿಗೆ ಬಿಟ್ಟೆ ಇರಲ್ಲ ಮತ್ತೆ ದರಗಾಕ ಬಂದಾಗ್ಬಿಟ್ಟ. ನಾನು ಒಂದು ಯೋಗಿತನ ಮಾಡ್ಕೊಂತ ಒಂದು ಸ್ಥಾನದಾಗ ಹೊಂಟೀನಿ.
ಇದು ಒಂದು ನನಗೆ ಬ್ಯಾರೆ ಬಂದು ಗಂಟು ಬಿತ್ತಲ್ಲಪ್ಪ ಅನ್ನೋ ಪ್ರಶ್ನೆನೂ ಅವಾಗೈತಿ. ಹೌದಲ್ಲ ಹೌದು. ಮೂರಂ ಕುದುರೆ ಹ್ಞೂ ಹಳೆ ಮಸಿ ಬಾಣ ಅಮೇಶ್ ಬರ್ಬೇಕಾಗಿ ಬಲಿಗೆ ಹ್ಞೂ ಆಶೀರ್ವಾದ ಕಾಯಿ ಒಯ್ಯನ್ನು ಹ್ಞೂ ಅಲ್ಲಿ ಏನು ಅಮಾಸಿ ದಿವಸ ಕುದುರೆಗಳಿಗೆ ಆಶೀರ್ವಾದ ಮಾಡ್ತೇನೆ ಅವತ್ತು ಆಶೀರ್ವಾದ ಮಾಡಿ ಕಳಿಸ್ತೀನಿ. ಅಲ್ಲ ತಮ್ಮ ಇದು ಕುದುರಿನ ಏನ ನಮ್ಮಿಂದ ದೂರ ಆಗುತ್ತೋ ನೀ ಬಾ ಅಲ್ಲಿಗೆ ಅಜ್ಜಾರ ಏನು ಹೇಳ್ಯಾರ ಹೇಳ್ಯಾರ ಅಮಾಶಿಸ್ ಏನು ಪೌಡರ್ ತಿಂತಿತ್ತದ ಅಲ್ಲಿ ಅಲ್ಲಿ ನಾನು ನಿನ್ನ ಸ್ವಪ್ನದೊಳಗ ಏನು ಮಾಡಿರ ಅನ್ನೋದು ನಿಜ. ಕೈ ದೇವ್ರು ತಗೊಂಡು ಹೊರಸಿನಿ. ಮತ್ತೇನಾಗಬೇಕು ನೀ ಏನಾಗಬೇಕು ಕೈಯಾಗ ಬೆತ್ತ ಹಿಡ್ಕೊಂಡ್ ಬಂದು ಪಟವಿ ಧರಿಸಿಲೇ ಬಂದೀನಿ. ಹೌದು ಹೌದನ ಹೌದು ಇಂಥ ಕ್ಲಿಯರ್ ಇವ್ರು ಹೇಳ್ತೈತಿ ಆದ್ರೆ ತಿಳ್ಕೊಳೋದಲ್ಲ ಅದನ್ನ ಅರ್ಥನ ನಾಳೆ ಅಮಾವಾಸ್ಯೆ ಬಂದ ಎಲ್ಲದಾಗ ಸ್ವಲ್ಪ ಕಾಯ್ತು ಮನಿಗೆ ಅಂಗಡಿ ಕಾಯ್ ಆಶೀರ್ವಾದ ಕಾಯುವ ಎಲ್ಲ ಗೊತ್ತಾಗ ಅಲ್ಲ ಒಳ್ಳೇದಾಗತ್ತಂದ್ರ ಇದನ್ನ ಮಾಡಾಕತ್ತೆ ನಾವು ಒಳ್ಳೇದು ನಮಗ ಹೆಂಗ ಆಕತ್ತ ಈಗ ಪ್ರಾಬ್ಲಮ್ ಹೆಚ್ಚಾಗೈತಿ. ಇದು ಏನೇ ಆದಾಗ ಅಜ್ಜರ ಒಳ್ಳೇದಾಗತ್ತಂತ ಏನ ನಿನ್ನ ಪಾಪ ಇದಿ ಹೆಚ್ಚಾಗೈತಿ ಅದು ಎಲ್ಲ ಬೈಲಿ ಆಗಕ್ಕ ನಾ ಬಂದಿನಿ. ಸಾಕವ್ರ ಇನ್ನು ಚಲೋ ಮಾಡ್ಬೇಕಂತ ಬಂದೀನಿ. ಆದ್ರೆ ಚಲೋ ಮಾಡಿಸುವುದು ಬಿಡುದು ನಿನಗ್ ಬಿಡು. ಚಲೋ ಆಗತ್ತಂದ್ರ ಯಾರು ಕೊಂದ್ರು ಸುಲಭವಾಗಿ ದುಡಿತೀವಿ. ನಿನಗೆ ಫುಲ್ ಸವಾರಿ ಆಗೈತಿ ವಿಚಾರ ದುಡ್ಕೊಂಡ್ ಹೇಳ್ತೈತೆ ಮುಂದೆ ನನ್ನ ಲೈನ್ ಏನೈತಿ ನಮ್ದು ಬಿಡ್ರದ್ದು ಯಾವುದೋ ದೇವ್ರ ಆಲೆಪ್ಪ ನಾವು ಬಿಟ್ಟು ಕೊಟ್ಟಿದ್ದು ಒಂದು ನಿಷ್ಠುರವಾಗಿ ಬದ್ಧ ನಡ್ಕೋ. ನಾನು 3 ಕಂಡೀಷನ್ ಅದಾವ. ಯಾವ ಕುದುರೆ ದೇವ್ರ ಕುದುರೆ ಆಗಲಿ ಯಾವ ಊರು ಕುದುರೆ ಆಗಲಿ ಯಾರ ಸೇವಾ ನಂಬುದು ಮಾಡ್ತಾರ ಅವರು ಹಿಪ್ಪಿ ಹೋಗಿ ಉಪ್ಪುರಿಗೆ ಹೋಗಿ ಪಂಚಾಮೃತ ಆಗ್ಬೇಕಾದ್ರ ನಡಿ ನುಡಿ ತೊಡಿ ಇವು 3 ಗಟ್ಟಿಯಾಗ ಪಾಲಿಸ್ಬೇಕು. ಅಂದ್ರೆ ಅವ್ರು ಬೆನ್ನು ಹತ್ತಿ ನಾವು ಆಡ್ತೀವಿ. ಅವ್ರು ಬೇಡಿದ್ದ ಆಶೀರ್ವಾದ ಮಾಡ್ತೀವಿ ಪಲ್ಯ ನಾವು. ಮತ್ತು ನಮ್ಮ ಲೈನ್ ಬಿಟ್ಟು ಅಡ್ಡ ನಡೆದ್ರ ಮನಿಗೆ ಕೀಲಿ ಇಲ್ಲ ಕರಿ ಆಗ್ತದೆ. ಇಟ್ಕೊಳಕ ಮಾಡೋದು ಅವರ ಪಟ್ಟಿನ ಮುಂದೆ ಹೇಳಕ್ಕೆ ಈ ಮುಂದೂರಿಗೆ ಇದು ಒಂದು ಕುದುರೆ ಬಂದೈತಿ. ಹ್ಞೂ ಬಿಬಿ ಪಾತು ಹ್ಞೂ ಅದು ಹೌದು ತೋರ್ಸೋದು ತಿಕ್ಕೋದು ಹಿಂದಕ್ಸೋದು. ಅದು ಸಿದ್ಧಾಂತ ಪಡ್ಕೋಬೇಕಾದ್ರೆ ಹ್ಞೂ ವಾಗೆಲೆ ಅತಿ ಗೆಳೆಯ ಹ್ಞೂ ಆ ಥರ ಮಾಡ್ಕೋಬೇಕು. ಅಲ್ಲಿ ಏನು ಬಿಬಿ ಪಾತಿಮ್ಮ ಕುಂದ್ರು ಜಗದ ಒಳಗ ಇನ್ನೂ ಅವನು ಅದನಪ್ಪ. ಮೊದಲೇನು ಹೊತ್ತು ಕುದುರೆ ಐತಿ. ಬರಲ್ಲ ಹೊತ್ತು ಕುದುರೆ ಇದ್ರು ನಾ ಸಾವು ಮಠ ಯಾರಿಗೂ ಹೋಗಬಾರ್ದಂತ ಸವಾರಿ ಕರ್ಸ. ಅದು ಪಡ್ಕೋಬೇಕು ಮಾಡ್ಕೋಬೇಕಂದ್ರ ನಾನು ಬುದ್ಧಿ ನಂಬರ್ ಹ್ಞೂ ಅದು ಏನು ಹೇಳ್ತಿರ್ತಾನ ಅದನ್ನು ಕೇಳೋಣ ಅಂದಾಗ ಅದನ್ನು ಬಾಯಿ ಬಿಡ್ತೀನಿ.
ನಿಮ್ಮದ್ದೂ ಆಗ ಧರ್ಮ ದುಡುಗಲೆ ಮಾಡ್ಕೊಡಂದ್ರೆ ಕೊಟ್ಟಾರಪ್ಪ. ಅಲ್ರಿ ಅವ್ರು ವಿಚಾರ ನಾವು ಹೋಗಿ ಆ ಸ್ಥಾನ ನೋಡ್ಬೇಕು. ನಾವಲ್ರಿ ಹೋಗ್ಬೇಕ್ರಿ ನೀವು ಅಲ್ಲಿಗೆ ಆ ಸ್ಥಾನ ನೋಡಿ ಅವ್ರು ಅದ್ಯಾಕ ನಾವು ಮಾಡಿಸ್ಕೊಂತೀವಿ ನಮ್ದು ಶುದ್ಧ ಅದ ಸಾಕಂದ್ರ ಹೋಗಲ್ಲ. ಯಾ ಮಾಡಿದ್ರು ನೋಡು ಅಜ್ಜಾರ ಕರ್ಕೊಂಡು ಹೋಗ್ತಿರೋ ನಿಮ್ಗೆ ಕೊಡು ಬರ್ರಿ. ನಾ ಹೇಳುದು ಹೇಳಿ ಎಚ್ಚರಿಕೆ ಮುಂದೂಲ ಎಚ್ಚರಿಕೆ ಹೇಳ್ಯಾರ. ಪ್ರಸಾದ್ ತಗೊಂಡ್ಬರ್ರಿ ನಿಮ್ಮ ತೋಟ ಲೆಕ್ಕ ತಿಳ್ಕೊ ಅದನ್ನ ಪಡ್ಕೋಬೇಕ. ಕುಂದ್ರು ಲೆಕ್ಕತ್ತೇನೆ ಡೌಟ್ ಬಂದ್ರೆ ಅಜ್ಜ ಸ್ಥಳ ಬಂದಿಂದ ವಿಚಾರ ಮಾಡಿ ವಾ ಮುಂದೆ ಬಾ. ಬರ್ರಿ ಬೇಡ ಬೇಡ ಬರ್ರಿ ಹೇಳಿ ಹೇಳ್ರಿ ಕುಂದ್ರಿ ಬರ್ರಿ ಅಮ್ಮ ಟೈಮ್ ಬರ್ರಿ ಇನ್ನ ಕಾಣಿಕೆನೋ ಇಲ್ಲೋ ದರ್ಶನ ಆಗುತ್ತೋ ಇಲ್ಲೋ ನಾವು ಆಶೆ ಇಟ್ಕೊಂಡು ಬಂದದ್ದು ಎಲ್ಲಿ ನಿರಾಶೆ ಆಗುತ್ತೋ. ಹೌದನಪ್ಪ ಇಷ್ಟು ಮಾತೇನು ನೀವು ಮನಸ್ಸಿನ ಮಾಡ್ಕೊಂಡು ಬಂದು ಖರೆ ಆಯ್ತಾ ಮಾತಾಡಿದ್ರಿ ಅಜ್ಜ ಹೇಳ್ತಾರ ಅದ್ರಕ್ಕೆ ಪೋಡ ಅಂದರು ಅಂದರಾಜಿ ಹೇಳ್ರಿ ಈಗ ಅವರು ನೋಡ್ರಿ ಈ ಅಜ್ಜನಿಂದ ನೋಡ್ರಿ ನಮಗ ಆಶ್ವಾಸನ ಸಿಗುತ್ತ, ಪರಿಹಾರ ಸಿಗುತ್ತ, ನಮಗ್ ಕಲ್ಯಾಣ ಆಗುವಂಗ ಆಶೀರ್ವಾದ ಮಾಡ್ತಾರಂತೆ ಬಂದಾರ. ಹೌದಲ್ರಿ ಕೇಳ್ರಿ ಸರಿ ನಿಮ್ಮ ಟೈಮ್ ಸಲ ಐತಿ ಇದರಂತೆ ಇಡೀ ಪಾಂಬ್ಲಿ ನಾಳೆ ಅಮಾವಾಸ್ಯೆ ದಿವಸ ನನ್ನ ಸ್ಥಳ ಹತ್ರಿ ಹೆಬ್ಬಳಿಗೆ ಬರ್ಬೇಕು. ಕೇಳ್ರಿ ಮುಂದೆ ನೀವು ನಂಬಿ ನನ್ನ ಬೂದಿ ನಂಬಿ ಕರೆ ಹತ್ತಿದ್ದ ಕರೆ ಆದ್ರ ಅವತ್ತಿಲಿಂದನ ನಿಮ್ಗೆ ಏನೋ ಸಮಸ್ಯೆ ಏನೋ ಕಟ್ಟಗ ಏನೋ ಇದ್ರೂ ಕೂಡ ಕಡೆಗೆ ತಕ್ಕೊಂಡು ಇಷ್ಟು ನಿಮ್ಮದು ಗಂಟು ಕಟ್ಟಿ ನಾನು ತಲೆ ಮೇಲೆ ಕೂತ್ಕೊಂತೀನಿ. ಅಮಾಸಿ ಹತ್ಬೇಕು. ಅಮಾಸಿಗೆ ಬರ್ಬೇಕು ನಾಳೆ ಅಮಾಸಿಗೆ ಹೇಳ್ರಿ ಅವರು ಒಂದೊಂದು ಭಾಷೆ ಇಟ್ಕೊಂಡ್ಬಂದ ಪರಿಹಾರ ಮಾಡಿ ಅದನ್ನಿಷ್ಟು ನಾನು ನಿವಾರಿಸ್ತೇನೆ. ನನಗಿಷ್ಟು ಪ್ರಶ್ನೆ ಅದನ್ನ ಒಡೆದು ಹೇಳಕ್ ನನಗೆ ಟೈಮಿಂಗ್ ತಿಳಿಸಿ ಹೇಳ್ತಾರೆ ಆಶೀರ್ವಾದ ಎಲ್ಲಾದು ನಿಮ್ಮ ಮನಸ್ಸಿಗೆ ತಕ್ಕ ಆಗುವಂಗ ಆಶೀರ್ವಾದ ಮಾಡ್ತೀನಿ. ಮಾಡ್ತಾರ ದರ್ಶನ ಅಂದ್ರೆ ಅದ ಹೆಚ್ಚಿಂದು ಇದು ನುಡಿ. ನನ್ನ ಕರೆಯದಾರ ಯಾರ ಕೈಯಾಗ ಯಾವ ಭಕ್ತರ ಕೈಯಾಗಿಲ್ಲ, ಯಾರಿಗೆ ನಾನು ನುಡಿದಿಲ್ಲ. ಇದು ಸತ್ಯ. ನನ್ನ ಕರೆಯದಾರ ಇಲ್ಲ. ನೀವು ಮಗ ದಾರಿ ತೋರ್ಸಕತ್ತೀನಿ, ಅದ ದಾರಿಯಾಗ ನೀವು ನಡೀರಿ. ನಿಮ್ಮದು ಪವಿತ್ರ ಆಗುವಂಗ ಅಲ್ಲಾನಲ್ಲಿ ನಾವು ಒಂಟಿ ಗಾಳಿಲಿ ನಿಂತು ನಿಮ್ಮ ಸಂಬಂಧ ಬೇಡ್ಕೊಂಡು ನಿಮ್ಮನ್ನು ಪರಿಹಾರ ಮಾಡಿ ಟೂರ್ಗೆ ಒಂದೊಂದು ಪ್ರಸಾದ ಚಿಟ್ಕೊಂಡು ಹ್ಞೂ ಸೋದರ ಎಲ್ಲ ಕೊಡ್ರಿ ಕೊಡ್ರಿ ಯಜಮಾನಿಗೆ ಒಂದು ಕೊಡ್ರಿ ಕೊಡು ಕೊಡು ಲಾಸ್ಟ್ ಕಟ್ ಕೊಡು ಅಷ್ಟು ಕೊಡು ಅಮೃತ ಅವರು ಗುರುವಾರ ದಿವಸ ರಾತ್ರಿ 8 ಗಂಟೆಗೆ ಬಂದು ಇಲ್ಲಿ ನಿಮ್ಮ ಆಶೀರ್ವಾದ ಪಡ್ಕೋಬೇಕು. ನೋಡ್ರಿ ಯಾರ್ಯಾರು ದರ್ಶನ ಎಲ್ಲ ಬೇಸ್ತಾರ ಗುರುವಾರ 8:30 ಬರ್ಬೇಕಿಲ್ಲ ಕತಿಗೆ ಆಗತ್ತ. ಜಗ್ಗ ಹಾಕ್ತಾರ ಸಾಲ ಮಾಡಿ ಸಾಲ ಹರಿವದಂತ ಮಾತಾಡ್ಬೇಕು. ನಮ್ಮ ತಂಗಿದಾಳ ಹಾಗಲ್ಲ ಅಂದ್ರೆ ಬಿಡ್ರಿ ಜಾಸ್ತಿ ನೋಡ್ರಿ ಹೇಳ್ರಿ ಹಾಗೇನಿವ ನಿಮ್ಮ ಮಾತು ತೋರಿಸಿ ಹೇಳಿದ್ರೆ ಅವ್ರ ಪೇಷನ್ ಹೇಳ್ಯಾರ ಅವ್ರಿಗೆ ಅರ್ಥನ ಆಗಿಲ್ಲ.
ಹಿಂದೆಲ್ಲ ಹಿರಿಯಾರ ವರ್ಷಕ್ಕೊಮ್ಮೆ ಅಕ್ಕಿಗೆ ಭೇಟಿ ಮಾಡ್ತೀವಿ. ಹೊಸ ಸೀರೆ ತಂದು ಅಕ್ಕಿ ಉಡುಗುರಿ ಉಡಿಸಿ ಮಾಡ್ಯಾರ ಅಜ್ಜ ಹಿಂದೆ ಹಿರಿಯರು. ಭೇಟಿ ಮಾಡ್ಕೊಂತ ಈಗ ನೆನಪಿನ ಶಕ್ತಿ ಮಾಡ್ಯಾರ. ಅಕ್ಕಿ ಮೈ ತೊಳೆದಂತ ಪ್ರಸಾದ ತೀರತ್ ನೀರು ಅವರು ಭೂಮಿಯಾಗ ಬರ್ಕೊಂತಿದ್ರು. ಅವ್ರಿಗೆ ಇವ್ರು ಎಷ್ಟು ವರ್ಷ ಅದನ್ನ ಮಾಡ್ಬಿಟ್ರು. ಹೌದಲ್ಲ ಮುನ್ನೂರು ಮಾರ್ಕ್ಸ್ ಗೊತ್ತಿಲ್ಲ ನಾವು ಅಕ್ಕೆ ಗೊತ್ತಿಲ್ಲ ಗೊತ್ತಿಲ್ಲ. ಈಗ ಗೊತ್ತ ಅಜ್ಜಾರು ಹೇಳ್ಯಾರ. ನೀವು ಯಾಗ ಹೋಗಿ ಕೇಳಿ ಕೇಳಿ ಹಿರಿಯರನ್ನ ಹಿರಿಯರನ್ನ ಕೇಳಪ್ಪ. ಕೇಳ್ರಿ. ಅಜ್ಜ ಅಮ್ಮ ತಾತ ಇದು ಹೆಪ್ಪಳ್ಳಿ ದೊಡ್ಡಲಾಲ್ ಸಾಬಲಿ ಹೇಳಿದ್ದು ಕರೆಯುವಂತಿರೋ ಅಥವಾ ಸುಳ್ಳಂತ ನೀವು ಹೋಗಿ ಕೇಳ್ಕೊ. ಅಜ್ಜಿ ಬಂದು ಏನೋ ಹೇಳ್ತೀವಿ. ನೀರು ಕೊಟ್ಟಿರ್ಬೇಕು.